ಹಾಯ್ ಫ್ರೆಂಡ್ಸ್, ಇದು ಕಂಟಿನ್ಯೂ ಲಾಕ್. ಹೇಳಿದ್ನಲ್ವ ನಿಮಗೆ ಅಕ್ಕನ ಮನೇಲಿ ಒಂಬಾಳೆ ಪೂಜೆ ಇದೆ ಅಂತ. ಸೊ ಅದರಿಂದ ಬೆಳಗ್ಗೆನೇ ಎಲ್ಲ ಎದ್ಬಿಟ್ಟು ವಾರ ಮಾಡಿ ಎಲ್ಲ ಅಡುಗೆ ಮಾಡಿ ಸ್ವೀಟ್ಸು ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೀವಿ. ಇವಾಗ ಹೋಗಬೇಕು ಪೂಜೆಗೆ, ಎಲ್ಲ ತೊಗೊಂಡು ಹೊರಟಿದ್ದೀವಿ ನೋಡಿ. ಸೊ ಇಲ್ಲಿ ಮನೆ ಹಿಂದಗಡೆನೇ ಹತ್ರಕ್ಕೆ ಇರೋದು ಗಿಡ, ಅಡಿಕೆ ಗಿಡಗಳು. ಸೊ ಅದು ಇಲ್ಲಿ ಫಸ್ಟ್ನೇ ಸಾಲು ಇಲ್ಲಿ ಹತ್ರದಲ್ಲಿ ಹೊಡೆದಿಲ್ಲ, ಫುಲ್ ಕೊನೆ ಸಾಲಲ್ಲಿ ಡೆಡ್ ಎಂಡಲ್ಲಿ ಅಲ್ಲಿರೋ ಗಿಡದಲ್ಲಿ ಹೊಡೆದಿರೋದು ಒಂಬಾಳೆ. ಸೊ ಅದಕ್ಕೆ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಈಗ ಇದು ಕೊನೆ ಸಾಲಲ್ಲಿ ಇನ್ನು ಇದು ಫಸ್ಟು ಬಿಟ್ಟಿರೋದು. ಸೊ ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಸೊ ಇವರು ಹೊಲದಲ್ಲಿರೋದು, ಅದರಿಂದ ಯಾರನ್ನೂ ಅಷ್ಟು ಕರೆದಿಲ್ಲ. ಅಲ್ಲೇ ಒಂದು 2-3 ಮನೆ ಅಣ್ಣ ತಮ್ಮಂದ್ರದ್ದು ಮನೆಗಳಿದ್ದಾವೆ. ಸೊ ಇಷ್ಟೇ ಜನ ಇರೋದು ಸದ್ಯಕ್ಕೆ. ಸೊ ನಾವೇ ಪೂಜೆ ಮಾಡ್ತಾ ಇದ್ದೀವಿ ನೋಡಿ. ಇದೇ ನಮ್ಮ ಅಕ್ಕರದು ಅಡಿಕೆ ತೋಟ. ಇವಾಗ ಬೇಸಿಗೆ ಅಲ್ವಾ, ಅದಕ್ಕೆ ಏನು ಕ್ಲೀನ್ ಮಾಡಿಸಿಲ್ಲ. ಫುಲ್ ಕ್ಲೀನ್ ಮಾಡಿಸ್ಬಿಟ್ರೆ ಮತ್ತೆ ಗಿಡಗಳೆಲ್ಲ ಒಣಗೋಗ್ಬಿಡ್ತವೆ. ಇನ್ನೂ ಫುಲ್ ಡ್ರೈ ಆಗಿಬಿಟ್ಟು, ನೆಲ ಎಲ್ಲ ಫುಲ್ ಡ್ರೈ ಆಗಿಬಿಟ್ರೆ ಗಿಡಗಳೆಲ್ಲ ಫುಲ್ ಒಣಗೋಗ್ಬಿಡ್ತವೆ. ಅದಕ್ಕೆ ಅವ್ರೇನು ಕ್ಲೀನ್ ಮಾಡಿಸಿಲ್ಲ. ಸೊ ನಮ್ಮಕ್ಕ ನೋಡಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ಆಮೇಲೆ ಸೀರೆ ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಅರ್ಶಿನ ಕುಂಕುಮ ಇಡ್ತಿದ್ದಾಳೆ. ಆಮೇಲೆ ಸೀರೆ ಉಡಿಸ್ಮೇಲೆ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಬೇಕು. ಬಟ್ ಫಸ್ಟು ಫಸ್ಟು ಅರ್ಶಿನ ಕುಂಕುಮ ಇಕ್ಬೇಕಲ್ವಾ. ಸೊ ಅದರಿಂದ ಫಸ್ಟ್ ಅರ್ಶಿನ ಕುಂಕುಮ ಇಟ್ಬಿಟ್ಟು ಎಲ್ಲ ಸ್ವಲ್ಪ ಕೆಳಗಡೆ ನೆಲಕ್ಕೆಲ್ಲ ನೀರು ಹಾಕ್ಬಿಟ್ಟು ರೆಡಿ ಮಾಡ್ತಾವಳೆ. ಎಲ್ಲ ಸೀರೆ ಉಡಿಸಿ ಅದಕ್ಕೆಲ್ಲ ಅಂಗದಾರ ಕಟ್ಟಿ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮೂವರು ಸೇರಿಕೊಂಡು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಭಾವನು ಮಕ್ಕಳು ಎಲ್ಲ ಆ ಕಡೆ ಇದ್ದಾರೆ. ಸ್ವಲ್ಪ ಅಂದರೆ ಅಡಿಕೆ ತೋಟ ಪಕ್ಕಲ್ಲೇ ಸ್ವಲ್ಪ ಕ್ಲೀನ್ ಇದೆ, ಅಂದರೆ ಹೊಲ ಖಾಲಿ ಇದೆ, ಬೆಳೆ ಏನೂ ಇಲ್ಲ. ಅಲ್ಲಿ ನಿಂತಿದ್ದಾರೆ ಸ್ವಲ್ಪ ರೆಡಿ ಮಾಡೋವರೆಗೂ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಮಕ್ಕಳಿಗೆಲ್ಲ ಸೊಳ್ಳೆ ಕಚ್ಬಿಟ್ಟು ಏನಿಲ್ಲ, ಅದಕ್ಕೆ ಅವ್ರನ್ನ ಅಲ್ಲೇ ಹೊರಗಡೆ ಆ ಕಡೆ ನಿಂತ್ಕೊಳ್ಳಿ ರೆಡಿ ಮಾಡೋವರೆಗೂ ಪೂಜೆಗೆ ಕರಿತೀವಿ ಅಂತ ಹೇಳಿದ್ದೀವಿ. ಅದರಿಂದ ಅವರು ಅಲ್ಲೇ ಮಕ್ಕಳು ನಡೆಸ್ಕೊಂಡು ನಮ್ಮ ಭಾವ ಅಲ್ಲೇ ನಿಂತಿದೆ. ಸೊ ನಮ್ಮ ಅಕ್ಕ ಇವಾಗ ನೋಡಿ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾವಳೆ. ಫಸ್ಟ್ ಅವಳೇ ಮಾಡಿದ್ದು, ಅವಳ ಕೈಯಿಂದನೇ ಮಾಡಿಸಿದ್ದು, ಅವಳದೇ ಅಲ್ವಾ ಅಡಿಕೆ ತೋಟ. ಸೊ ಯಜಮಾನಿ ಮಾಡಮ್ಮ ಫಸ್ಟು ಅಂತೇಳ್ಬಿಟ್ಟು ಅವಳ ಹತ್ರನೇ ಫಸ್ಟ್ ಪೂಜೆ ಮಾಡಿಸಿದ್ದು. ಹಂಗೇನೂ ಇಲ್ಲ, ಬಟ್ ಏನೋ ಅವಳ ಕೈಯಿಂದ ಒಳ್ಳೇದಾಗುತ್ತೆ. ಸೊ ಅದರಿಂದ ಫಸ್ಟ್ ಅವಳ ಹತ್ರನೇ ಮಾಡಿಸಿದ್ದು. ಸೊ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾಳೆ, ಅಂದರೆ ಎಲ್ಲ ಒಳ್ಳೇದಾಗಲಿ, ನೆಕ್ಸ್ಟು ಒಳ್ಳೆ ಎಲ್ಲ ಗಿಡಗಳು ಎಲ್ಲ ಫಲ ಕೊಡಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಏನೋ ಎಲ್ಲ ಒಳ್ಳೇದಾದರೆ ಸಾಕು ಅವ್ರಿಗೆ. ಇಷ್ಟು ದಿನ ಕಷ್ಟಪಟ್ಟಿದ್ದಾರೆ, ಇನ್ಮೇಲಾದರೂ ಒಳ್ಳೇದಾದರೆ ಆ ದೇವ್ರ ಕೈ ಹಿಡಿದ್ರೆ ಸಾಕಪ್ಪ ದೇವ್ರೆ ಅಂತ ನಾವು ಬೇಡ್ಕೋತೀವಿ. ನಮ್ಮ ಅಕ್ಕ ಭಾವ ತುಂಬ ಕಷ್ಟಪಟ್ಟಿದ್ದಾರೆ ಪಾಪ, ನಾವು ನೋಡಿದ್ದೀವಲ್ವ ಎಲ್ಲ ಅವ್ರು ಕಷ್ಟಪಟ್ಟಿರೋದು. ಇನ್ಮೇಲಿಂದ ಆದರೂ ಅವ್ರಿಗೆ ಒಳ್ಳೇದಾಗಲಿ ಆ ದೇವರಲ್ಲಿ ಬೇಡ್ಕೋತೀನಿ. ಏನೋ ನಾವು ಬಂದಷ್ಟು ಪೂಜೆ ಮಾಡಿದ್ದೀವಿ ಎಲ್ಲ ರೆಡಿ ಮಾಡಿ. ಹೇಗೆ ಮಾಡಬೇಕು ಅಂತ ಏನು ಅಷ್ಟು ಐಡಿಯಾ ಇಲ್ಲ, ಬಟ್ ಏನೋ ನಮಗೆ ಗೊತ್ತಿದ್ದಷ್ಟು ಮಾಡಿದ್ದೀವಿ. ದೇವರು ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ಒಳ್ಳೇದು ಮಾಡಿದ್ರೆ ಸಾಕು. ಹೇಳ್ತಾರೆ ಅಲ್ವಾ, ಏನೇ ತಪ್ಪು ನಪ್ಪಿದ್ರು ಎಲ್ಲ ಹೊಟ್ಟೆಗೆ ಹಾಕಮ್ಮ ಅಂತ ದೇವ್ರಿಗೆ ಬೇಡ್ಕೋತೀವಲ್ವ, ಆ ಥರ ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ಕಾಪಾಡಿದ್ರೆ ಸಾಕು. ಅವಳನ್ನ ಈ ಟೈಮಿಂದ ಇನ್ಮೇಲಿಂದ ಆದ್ರೂ ಕೈ ಹಿಡ್ದು ಮೇಲೆತ್ತಿದ್ರೆ ಸಾಕು ಆ ದೇವರು. ಇಷ್ಟು ದಿನ ಕಷ್ಟಪಟ್ಟಿರೋದು ಸಾಕು ನಮ್ಮ ಅಕ್ಕ ಭಾವ. ಇವಾಗ ನೋಡಿ ನಮ್ಮ ಭಾವ ಪೂಜೆ ಮಾಡ್ತಾ ಇದ್ದಾರೆ. ಒಳ್ಳೇದಾದರೆ ಸಾಕಪ್ಪ, ಅದೇ ಕಾಯ್ತಾ ಇರೋದು. ನಮ್ಮ ಅಕ್ಕ ಭಾವ ಚೆನ್ನಾಗಿದ್ರೆ ಸಾಕು, ಅವ್ರು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿದ್ದಂಗೆ. ಅವ್ರು ಬೇಡ್ಕೊಂಡಿದ್ದೆಲ್ಲ ಸಿಗಲಿ, ಬೇಡ್ಕೊಂಡಿದ್ದೆಲ್ಲ ಕೊಡಲಿ ಆ ದೇವರು ಅಕ್ಕ ಭಾವಗೆ. ಮತ್ತು ನಮ್ಮ ಪುಟಾಣಿ 2 ಮಕ್ಕಳು, ಅವರು ಚೆನ್ನಾಗಿದ್ದರೆ ಸಾಕು. ನೋಡಿ ಇವನು ಮಗ, ಅಪ್ಪನ ಮಗ ಇವನು. ಅದಕ್ಕೆ ಅವರಪ್ಪ ಕರ್ಕೊಂಡು ಪೂಜೆ ಮಾಡಿಸ್ತಾ ಇದ್ದೆ. ಪೂಜೆ ಮಾಡೋಕ್ಕೆ ಬರಲ್ಲಲ್ಲ, ಮಗನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೆ. ಆ ಕಡೆ ಇರೋಳು ಮಗಳು, ಅವಳು ನನ್ನ ಫೇವ್ರೆಟ್ ಮಗಳು, ದೊಡ್ಡ ಮಗಳು, ನನ್ನ ಅಕ್ಕನ ಮಗಳು. ಬಟ್ ನನ್ನ ಮಗಳೇ ಅವಳು ಅನ್ನೋ ಥರ ಅಷ್ಟೇ. ಅವನ ಹತ್ರ ಎಲ್ಲ ಪೂಜೆ ಮಾಡಿಸಾದ್ಮೇಲೆ ನೆಕ್ಸ್ಟು ಅಲ್ಲೇ ನಮ್ಮ ಭಾವ ಇದ್ದಾರಲ್ಲ, ಅವ್ರ ಅಣ್ಣನ ವೈಫ್ ಇವರು. ಸೊ ಅವರು ಪೂಜೆ ಮಾಡ್ತಾ ಇದ್ದಾರೆ. ಅವ್ರದ್ದು ಪೂಜೆ ಆದಮೇಲೆ ನೆಕ್ಸ್ಟು ನನ್ನ 2ನೇ ಅಕ್ಕನ ಮಗ ಪುಟಾಣಿ, ಅವನು ಪೂಜೆ ಮಾಡ್ತಾ ಇದ್ದಾನೆ ನೋಡಿ. ಏನು ಹಿಂಗೆ ಎಲ್ಲ ಬಂದುಬಿಡುತ್ತೆ ಅನ್ನೋ ಥರ ಹೋಗ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾ ಇದ್ದಾನೆ. ಇವನು ಒಂಥರ ಸೈಂಟಿಸ್ಟ್. ಇವನು ಮಿನಿ ಸೈಂಟಿಸ್ಟು, ನಮ್ಮ ಕ್ಯೂಟ್ ಬಾಯ್. ನಮ್ಮ ಫ್ಯಾಮಿಲಿಯಲ್ಲಿ ಮಿನಿ ಸೈಂಟಿಸ್ಟು, ತರಲೆ ಎಲ್ಲ ಇವನಂದರೆ ಒಂಥರ ಡಿಫ್ರೆಂಟಾಗಿ ನನಗಿಷ್ಟ.
ನೆಕ್ಸ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಬಿಫೋರು ಇನ್ನೂ ಆಗಿತ್ತು ಪೂಜೆ, ಎಲ್ಲರೂ ಮಾಡಿದರು. ನಮ್ಮ ಚಿಕ್ಕಕ್ಕ ನೆಕ್ಸ್ಟ್ ಅವರು ಎಲ್ಲ ಪೂಜೆ ಮಾಡಿದರು. ಬಟ್ ಕೊನೆಗೆ ನಾನು ಮಾಡಿದ್ದು. ಸೊ ನಂದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ. ಅಲ್ಲಿ ಎಲ್ಲರಿಗೂ ಅಷ್ಟೊತ್ತಿಗೆ ನಮ್ಮ ಭಾವರ ಅಣ್ಣ ತಮ್ಮಂದರು ಅವರೆಲ್ಲ ಬಂದರು. ಬಂದಾದಮೇಲೆ ನೆಕ್ಸ್ಟು ಎಲ್ಲರಿಗೂ ಸ್ವೀಟ್ ಊಟ ಹಾಕಿ ನಾವು ಊಟ ಮಾಡಿ ಬೆಂಗಳೂರು ಕಡೆ ಹೊರಟ್ವಿ. ಇದಾಗಿತ್ತು ಫ್ರೆಂಡ್ಸ್ ಹೊಂಬಾಳೆ ಪೂಜೆ ವಿಡಿಯೋ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.